ಭಾಳ ಹೊತ್ತಾತು ಬರಲೇ ಇಲ್ಲ. ನೀವು ಹೇಳಿ ಕಳಿಸಿದ್ರಿನ ಇನ್ನೊಂದ್ಸರಿ ಕರೆಸ್ತೀರ ನೋಡ್ರಿ ಸರ. ಪಾಪ ನನ್ನ ಮಗಳು ನಾನು ಎಷ್ಟೊತ್ತಾತು ಸ್ಟೇಷನ್ನಾಗಿದ್ದು, ಒಂದು ಸ್ವಲ್ಪ ನೋಡ್ರಿ ಸರ. ನಾನು ನಿಮ್ಗೆ ಅವಾಗಲೇ ಹೇಳ್ದಮ್ಮ, ಆ ಸೈಡ್ ಹೋಗಿ ಕೂತ್ಕೊಳ್ಳಿ, ನಾನು ಕರಿತೀನಿ ಅಂತ ಹೇಳಿ ನೀವೇ ಕೂತ್ಕೊಳ್ಳೋಕೆ ತಯಾರಿಲ್ಲ. ಆಯ್ತು, ಒಂದು ನಿಮಿಷ ಇರಿ. ರೀ ರಂಗಣ್ಣವ್ರೆ. ಸರ್ ಹೇಳಿ. ಅಲ್ಲ ರೀ, ಅವರು ನಮ್ಮ ಕಳ್ಕನಗೌಡ್ರನ್ನ ಕರ್ಕೊಂಬಂದಿದ್ವಲ್ರಿ, ಏನ್ರಿ ಅವ್ರು ಹೋದವರು ಆ ಕಡೆಗೆ ಹೋದ್ರು, ಆ ಮೇಡಮ್ ಅವರು ಆ ಕಡೆಗೆ ಹೋದ್ರು, ಅವ್ರಿಗೇನು ಫೋನ್ ಮಾಡ್ರಿ, ಅವ್ರು ಸ್ಟೇಷನಿಗೆ ಬರೋಕೆ ಯಾಕ್ರಿ ಇಷ್ಟೊತ್ತು ಮಾಡ್ತಾ ಇದ್ದಾರೆ? ನಾನು ಹೇಳಿಂತಾನೆ 112 ಗಾಡಿ ಕಳಿಸ್ಕೊಡ್ರಿ ಅಂತೇಳಿ ಎತ್ತಕೊಂಡು ಬರ್ತಿತ್ತು ಎಲ್ರು. ಸುಮ್ಮನೆ ನೀವು ಪರ್ಸ್ನಲ್ಲ ಕಳಿಸ್ತೀರಪ್ಪ. ಏನು ಬೇಡ ಸರ್, ನಾವೇ ಬಂದ್ವಿ. ಮನ್ಯಾಗ ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಹಾಗಾಗಿ ತಡ ಆಯ್ತು, ಕ್ಷಮೆ ಮಾಡ್ರಿ ಸರ್. ಹಾಂ, ಅಂದಂಗೆ ನಿಮ್ಮ ಮಗ ಇಲ್ರಿ ವಿನಯ್ ಅವರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ನಾವು ಕರೆಸಿ ಮಾತಾಡೋಣ, ನೀವು ಒಂದು ಗೌರವಾನ್ವಿತವಾದ ಸ್ಥಾನದಾಗಿರೋರು, ಅವ್ರ ಮನೆಯವರು ಒಂದು ಗೌರವಾನ್ವಿತವಾದ ಸ್ಥಾನದಾಗಿರೋರು ಅಂಥೇಳಿ ಕರೆಸಿ ಇಷ್ಟು ಮಾತಾಡಕತ್ತೀವಿ. ಬೇರೆದವ್ರಿಗಾದ್ರೆ ಇದು ನಾವು ಮಾಡಲ್ಲ. ಹೌದು ಸರ್, ನಂಗೆ ಗೊತ್ತೈತೆ ಸರ್. ನಮಸ್ಕಾರ ಸರ್, ನಾನಾ ರೀ ಗೌರಿ ಅವ್ರ ಹಸ್ಬೆಂಡು. ಅಲ್ಲ ರೀ, ಎಜುಕೇಟೆಡ್ ಥರ ಕಾಣ್ತೀರಾ, ಏನ್ರಿ ಇದು? ಯಾಕ್ರಿ ಹೆಣ್ಮಕ್ಳಿಗೆ ಹೊಡೆಯೋದು ಬಡಿಯೋದು ಮಾಡೋದು? ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದಾರಲ್ರಿ ನಿಮ್ಮ ಮೇಲೆ. ಏನ್ರಿ ಸಮಾಚಾರ ವಿನಯ್ ಅವರೇ? ಸರ್, ನಾನು ನಿಜವಾಗ್ಲೂ ಅವ್ರಿಗೆ ಹೊಡೆಯೋದು ಬಡಿಯೋದು ಏನಾರು ಮಾಡಿದ್ದೀನಿ ಅಂತ ಅವರು ಸಾಕ್ಷಿ ಇದ್ರೆ ಕೊಡೋಕೆ ಹೇಳಿ ಸರ್, ನಾನು ಅದನ್ನು ಒಪ್ಕೋತೀನಿ. ಸಾಕ್ಷಿ ಕೊಟ್ಟಿದ್ದಾರಪ್ಪ, ಸಾಕ್ಷಿ ಕೊಟ್ಟಿದ್ದಾರೆ. ಅದು ಯಾರೋ ಲೇಡಿ ಎಲ್ಲ ಕರ್ಕೊಂಬಂದು ಇಟ್ಕೊಂಡಿದ್ದೀರಲ್ಲ ನೀವು ಮನೇಲಿ, ಅವರು ನೀವು ಅವ್ರನ್ನ ಗೋಳೈಕೊಳ್ಳೋದು ಅದೆಲ್ಲ ಅವ್ರು ರೆಕಾರ್ಡ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ ನಿಜವಾಗ್ಲೂ. ಸರ್, ಅದು ನಾವು ಮಾಡಿದ ತಮಾಷೆಗೆ ಸರ್, ಅದು ಸೀರಿಯಸ್ ಆಗಲ್ಲ ಸರ್ ಅದು. ಅಲ್ಲ ರೀ ವಿನಯ್ ಅವರೇ, ನಾವಿಲ್ಲಿ ಸ್ಟೇಷನ್ನಾಗ ಇದ್ದೀವಲ್ಲ, ನಾವೇನು ನಿಮಗೆ ಮಂಗೆ ಕಂಡ ಕಾಣಕತ್ತೀವೇನೆ? ಏನು ನಮಗೆ ನೀವು ಫೂಲ್ ಅನ್ಕೊಂಡು ಬಂದು ಫೂಲ್ ಮಾಡ್ತಾ ಇದ್ದೀರಾ? ಅಲ್ರಿ, ತಮಾಷೆನೋ ಸೀರಿಯಸ್ಸೋ, ಇನ್ನೊಬ್ರು ಹೆಂಡತಿ ಇದ್ದಾಗ ಬೇರೆ ಹುಡುಗಿನ ಮನೆ ಕರ್ಕೊಂಬಂದು ಇಟ್ಕೊಂಡ್ರೆ ಏನ್ರಿ ಹೇಳ್ತಾರೆ? ನೀವೇ ಹೇಳ್ರಿ ಹೋಗ್ಲಿ. ಈಗ ಬೇರೆಯವ್ರು ಬೇಡ, ನೀವೇ ಹೇಳಿ. ಆ ಥರ ಇದ್ರೆ ನೀವು ಏನಂತ ಜಡ್ಜ್ ಮಾಡ್ತೀರಾ ಹೇಳ್ರಿ. ಅದು ಪಾಪ ನಿಮ್ಮ ಹೆಂಡತಿಗೆ ತುಂಬ ತೊಂದರೆ ಕೊಟ್ಟು ಇಷ್ಟೆಲ್ಲ ಕಾಟ ಕೊಟ್ಟು ಆ ಹುಡುಗಿ ಜೊತೆಗೆ ನೀವು ಓಡಾಡೋದು ಅದೆಲ್ಲ ಮಾಡ್ತಾಯಿದ್ರೆ ಕೈ ಹಿಡಿದು ಹೆಂಡತಿ ಮುಂದೆ ಆಕಿಗೆ ಹೆಂಗಾಗುತ್ತೆ? ಯೋಚನೆ ಮಾಡಿರಿ. ಅಲ್ರಿ ಯಜಮಾನ್ರಿ, ಕಳ್ಕೊಂಡ್ಕೊಡ್ರಿ, ನಿಮಗಾದ್ರೂ ಬ್ಯಾಡ್ರಿ, ನೀವಾದ್ರೂ ಹೇಳ್ಬೇಕಲ್ರಿ. ಕ್ಷಮೆ ಮಾಡಿರಿ ಸರ್, ಕರೆ ಹೇಳ್ಬೇಕಂದ್ರೆ ನಾ ಎಲ್ಲ ತಿದ್ದಿ ಬುದ್ಧಿ ಹೇಳಿ ನಾನು ನಡ್ಸ್ಕೊಂಡು ಹೊಂಟಿದ್ದು ಸರ್. ನನ್ನ ಸೊಸಿನ ಹೇಳಿದ್ಲು, ಆಕೆ ಹೇಳಲಿಲ್ಲ, ಆಕಿನ ಕೇಳ್ರಿ. ಆಕೆ ಹೇಳಿದ್ದಕ್ಕೆ ನಾನು ಮನೆಯಿಂದ ಹೊರಗೆ ಹೋದೆ. ನನ್ನ ಜೀವನ ಮಾಡೋದು ನಂಗೆ ಗೊತ್ತೈತಿ, ನೀವು ಹೇಳಬೇಡ್ರಿ ಅಂತ ಆಕೆ ಹೇಳಿ ಸರ್. ಹಾಗಾಗಿ ಅವ್ರ ಪರ್ಸ್ನಲ್ ವಿಷಯ ಅಂತ ಅವಳ ಅಷ್ಟು ಖಡಾಖಂಡಿತವಾಗಿ ನೀವು ಬರಬೇಡಿ ಅಂತ ಹೇಳಿದ್ಮೇಲೆ ಇನ್ನು ಅವ್ರ ಪರ್ಸ್ನಲ್ ವಿಷಯದ ತಲೆ ಹಾಕಕ್ಕೆ ನಾನು ಯಾರು ಸರ್, ಮೂರನೇದವನು? ಹಾಗಾಗಿ ನಾನು ಏನೂ ಹೇಳಿಲ್ಲ ಸರ್. ಸರ, ಇವ್ರು ಯಾರನ್ನೂ ನಂಬೇಡ್ರಿ. ಇಡೀ ಫ್ಯಾಮ್ಲಿ ಅಂತಲ್ರಿ, ಇಡೀ ಫ್ಯಾಮ್ಲಿನ ಫೋಟೋ ಎಂಟಿ ಅದ್ರಾಗೂ ಆ ಗಂಗಾದಳ ನೋಡ್ರಿ. ಯಪ್ಪ, ಏನಿಲ್ಲ ಸರ, ತುಸು ನೀರ ಮುಳುಗುದಿಲ್ರಿ. ಅಕ್ಕಿನ್ನ ನೀವು ಮೊದ್ಲು ಕರ್ಸ್ಬೇಕಾಗಿತ್ರಿ, ಎಲ್ಲದಕ್ಕಿಂತ ಮೊದ್ಲು ಆ ಗಂಗಾನ. ಆಮೇಲೆ ಅಕ್ಕಿ ಹೇಳಿದ್ನಲ್ಲ ಸರ, ಇವ ಇಟ್ಕೊಂಡ್ರಿ ಅಕ್ಕಿನ, ಮಳೆಯ ಇಟ್ಕೊಂಡ್ರಿ ಅಕ್ಕಿ. ಅತ್ತಿಯರ ನಾಲ್ಗಿನ ಒಂಚೂರು ಬಿಗಿಡ್ದು ಮಾತಾಡ್ರಿ. ಆಕಿ ನನ್ನ ಫ್ರೆಂಡು, ನಿಮಗೂ ಹೇಳಿನ್ರಿ ಅದನ್ನು. ರೀ ಪ್ರಪಂಚ ನಾನು ನೋಡಿನಿ, ಎಳಸಲ್ಲ ನಾನು. ಬರ್ರಿ, ಈ ಫ್ರೆಂಡು ಆಮೇಲೆ ಲವರ್ಗೆ ಅಣ್ಣ ನಾವು ಇವೆಲ್ಲ ಭಾಳ ನೋಡಿ ನಾನು. ಬರ್ರಿ ಸಾಕು. ಅದಕ್ಕೆ ಸರ ಮೊದ್ಲು ಅಕ್ಕಿನ ಕರ್ಸ್ಬೇಕಿತ್ತು ಸರ, ಅಕ್ಕಿಯಿಂದನೇ ಎಲ್ಲ ಜೀವನ ಹಾಳಾಗಿದ್ದು. ಆಮೇಲೆ ಇದ್ದದನಲ್ಲ ಸರ ಅಳಿಯ ಇವನ್ಲಿದ್ದ. ನೋಡಿ, ವರದಕ್ಷಿಣೆ ಕೇಸ್ ಹಾಕಿದ್ದಾರೆ. ಆಮೇಲೆ ನೀವೇನೋ ಹೊಡೆಯೋದು ಬಡಿಯೋದು ಮಾಡಿ ವರದಕ್ಷಿಣೆ ತೊಗೊಂಡು ಬನ್ನಿ ಅಂತ ಏನೋ ಕಾಡಿಸ್ತೀರಂತ ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಆಗೋವರೆಗೂ ನೀವು, ನಿಮ್ಮ ತಂದೆಯವರು, ಆಮೇಲೆ ಅವ್ರು ಕರೆ ಕಳಿಸಿದ್ವಿ ಸರಸ್ವತಿ ಅವರು ಮತ್ತು ನಿಮ್ಮ ಚಿಕ್ಕಮ್ಮ, ಅದು ಯಾರು ಚಿಕ್ಕಮ್ಮ, ಗಂಗಾ, ಎಲ್ಲರೂ ನೀವು ಸ್ಟೇಷನಲ್ಲಿರಬೇಕು. ನಿಮ್ಮನ್ನು ಸೋಮವಾರ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ. ಸರ್, ಏನು ಹೇಳ್ತಿದ್ದೀರಾ? ನಮ್ಮಪ್ಪ ನಮ್ಮ ಚಿಕ್ಕಮ್ಮ ಎಲ್ಲ ಯಾಕೆ ಸರು? ಯಾಕೆ? ನಾನಲ್ಲ ಸರ್ ಎಲ್ಲ ಪ್ರಾಬ್ಲಮ್ ಮಾಡಿರೋದು. ನಾನೊಬ್ಬ ಜೈಲೊಳಗಿರ್ತೀನಿ. ಪಾಪ ಸರು ಆಗಲಿ ನಮ್ಮಪ್ಪ ನಮ್ಮ ಚಿಕ್ಕಮ್ಮರು ಯಾರು ಏನೂ ಮಾಡಿಲ್ಲ ಸರ್. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇರೋದು ನನ್ನ ಮೇಲೆ ಅಲ್ಲ ಸರ್. ನೋಡ್ರಿ, ನಮಗಂಕರು ಹಗ್ಲ ಮುಗ್ಲ ಮಾತಾಡೋಕೆ ಆಗಂಗಿಲ್ಲ. ಈಗ ನಿಮ್ಮ 4 ಜನದ ಮೇಲೆ ಕಂಪ್ಲೇಂಟ್ ಐತಿ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಐತಿ. ಹಾಗಾಗಿ ನಾವು ಅದನ್ನ ಮಾಡ್ತೀವಿ. ನೋಡ್ರಮ್ಮ, ಸಾಯಂಕಾಲ ಆಗ್ತಾ ಬಂತು, ಸ್ಟೇಷನ್ನಾಗ ಲೇಡೀಸ್ ಇರಂಗಿಲ್ಲ, ನೀವಿನ್ನು ಹೊರಡ್ಬೋದು. ಏನಾರಿದ್ರೆ ನಮ್ಮನ್ನ ಕರೆ ಕಳಿಸ್ತೀನಿ. ಇವ್ರ ಇನ್ಮೇಲೆ ಜೈಲಲ್ಲಿ ಇರ್ತಾರೆ, ನೀವು ಧಾರಾಳವಾಗಿ ಹೋಗ್ಬೋದು. ಸರ್, ನಮ್ಮ ಲಾಯರ್ನ ಭೇಟಿ ಆಗ್ಬೋದಾ? ಧಾರಾಳವಾಗಿ ಭೇಟಿ ಆಗ್ಬೋದು. ಆದ್ರೆ ಇವತ್ತು ಸಾಟರ್ಡೆ ಈವ್ನಿಂಗು, ನಾಳೆ ಒಂದಿನ ನೀವು ಸ್ಟೇಷನಲ್ಲೇ ಇರಬೇಕಾಗತ್ತೆ. ಹೆಲ್ಪ್ಲೆಸ್ಸು. ನಾನು ಗಂಗಾ ಅವ್ರನ್ನ ಕರ್ಸಲ್ಲ, ಅವ್ರನ್ನ
ನಾವು ಎಲ್ಲಿಡ್ಬೇಕಂತ ನಮ್ಗೆ ಗೊತ್ತೈತಿ, ಅಬಲಾಶ್ರಮದಾಗ ಇಟ್ಟಿರ್ತೀವಿ. ಯಾಕಂದ್ರೆ ನಾವು ಮನೇಲಿ ಇಡೋಕ್ಕಾಗಲ್ಲ, ಮತ್ತು ನಾವು ಹೌಸ್ ಅರೆಸ್ಟು ಅವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸರ್ ಪ್ಲೀಸ್ ಸರ್ ನಮ್ಮ ಚಿಕ್ಕಮ್ಮ ಎಲ್ಲ ಬೇಡ ಸರ್, ನಮ್ಮ ಅಪ್ಪನೂ ಬೇಡ ಸರ್, ಪ್ಲೀಸ್ ಸರ್. ಗೌರಿ ಗೌರಿ ಪ್ಲೀಸ್ ಗೌರಿ, ಚಿಕ್ಕಮ್ಮ ಬೇಡ, ಅಪ್ಪ ಬೇಡ, ಸರು ಬೇಡ ಗೌರಿ, ಪ್ಲೀಸ್ ಗೌರಿ. ಅತ್ತಿಯರ ನೀವರ ಹೇಳ್ರಿ ಅತ್ತಿಯರ. ಬಾಬಾ ಎಷ್ಟು ನಾಟಕ ಮಾಡ್ತೀಯಪ್ಪ ವಿನಯ. ಕಲಿಬೇಕು, ನಿನ್ನಿಂದ ಕಲಿಬೇಕು. ಅಲ್ಲಿ ನಿಮ್ಮ ಮನ್ಯಾಗ ಆಂಟಿ ಆಂಟಿ ಅಂತಂದು ಈಗ ಅತ್ತೆ ಆಗ್ಬಿಟ್ನೇನ. ನೋಡ್ದೆ ಹಾ, ಈಗ ಹೆಂಗ್ ಬೆಂಕಿತ್ತಿತ್ತು ನಿನಗ ಗೊತ್ತೈತಿ. ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದ್ರ ಬಾಯಿ ತೆಗೀತಿ ಅಂತ ಗೊತ್ತಿತ್ತು ನನಗ. ಅದಕ್ಕ ನೋಡು ಅನುಭವಿಸಿ ಈಗ. ಏ ಗೌರಿ ಬಾ, ಹೊತ್ತಾಗತ್ತೆ ನಮ್ಗೆ. ಸರ ನೋಡ್ರಿ ಸರ, ಏನೇನು ಅನ್ನಕತ್ತ ನನ್ನ ಅಳಿಯ. ಯಾಕಪ್ಪ ವಿನಯ? ಸರ್ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ಅದೇ ರಿಕ್ವೆಸ್ಟ್ ಮಾಡಕತ್ತೀನಿ ಸರ್. ಕಂಪ್ಲೇಂಟು ನಮ್ಮ ಚಿಕ್ಕಮ್ಮ ಮತ್ತು ಸರು ಮೇಲೆ, ನಮ್ಮ ಅಪ್ಪನ ಮೇಲೆ ಕೊಟ್ಟಿರೋದನ್ನು ವಾಪಸ್ ತಗೊಳಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಸರ್, ಅಷ್ಟೇ. ನೋಡ್ರಿ, ಅದು ಇನ್ನೇನು ಮಾತಾಡೋದಿದ್ರು ನೀವು ಸೋಮವಾರ ಕೋರ್ಟಿಗೆ ನಿಮ್ಮನ್ನ ಹಾಜರು ಮಾಡ್ತೀವಿ, ನೀವಲ್ಲಿ ಮಾತಾಡ್ಕೊಳ್ಳಿ ಆಯಿತಾ. ಆಮೇಲೆ ನಿಮ್ದು ಅದು ಏನೇನು ಐತಿ ಬೇಲ್ದೆಲ್ಲ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ, ಅಷ್ಟೇ ನಾ ಹೇಳಬಲ್ಲೆ. ನೀವು ಹೋಗ್ರಿಮ್ಮ ರೀ. ಆ ಕೌಶಲ್ಯಾಗ ಹೇಳಿ ಅವರಿಬ್ಬರನ್ನೂ ಲೇಡೀಸ್ನ ಕರ್ಕೊಂಡು ಅಬಲಾಶ್ರಮದಲ್ಲಿ ಇರ್ಸಕ್ಕೆ ಹೇಳಿ. ಇವರಿಲ್ಲೇ ಇದ್ದಾರೆ, ಇವ್ರನ್ನ ಸೆಲ್ ಒಳಗೆ ಹಾಕಿ. ಸರ್ ಪ್ಲೀಸ್ ಸರ್, ನಮ್ಮ ಚಿಕ್ಕಮ್ಮ ವಯಸ್ಸಾಗಿರೋ, ನಮ್ಮ ಅಪ್ಪಂಗೂ ವಯಸ್ಸಾಗಿದೆ ಸರ್, ಪ್ಲೀಸ್ ಸರ್. ಸರು ಅಂತರೂ ಏನು ಮಾಡಿಲ್ಲ ಸರ್, ಅವಳು ಈಗ ಸುಳ್ಳು ಕಂಪ್ಲೇಂಟ್ ಕೊಟ್ಟಾಳೆ ಸರ್. ನಾ ಪ್ರೂವ್ ಮಾಡ್ತೀನಿ ಸರ್, ಅದನ್ನು ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀನಿ. ವಿನಯ ಬಾ, ಲಾಯರ್ ಭೇಟಿಯಾಗಿ ಬರೋಣ. ಇಲ್ಲ ನೀವೆಲ್ಲೂ ಹೋಗ್ತಕ್ಕಿದ್ದಲ್ಲ, ನಿಮ್ಮ ಲಾಯರ್ನ ಇಲ್ಲೇ ಕರ್ಸ್ಕೊಳ್ಳಿ. ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ಈಗಲೇ ನಿಮ್ಗೆ ಇಷ್ಟೊತ್ತು ನಾನು ಸ್ಟೇಷನ್ ಕರೆಸ್ದಂಗೆ ನಿಮ್ಮ ಫಂಕ್ಷನ್ ಮಾಡೋಕೆ ಬಿಟ್ಟಿರೋದೇ ಹೆಚ್ಚು. ಅಂಥದ್ರಲ್ಲಿ ಇದೆಲ್ಲ ನಡೆಯಲ್ಲ. ಅಕ್ಕ ಜೊತೆಕ ಬಾ ಕುಂದ್ರೊಂದಿತ್ತು. ಅಗಲಿಂದ ಹಿಂಗ ನಿಂತಿಯಲ್ಲ ಬಾಕ್ಲ ನೋಡ್ಕೊಂತ. ನೀ ಬಸ್ರತಿದ್ದಿ, ಅದರ ಖಬರ್ ಐತೆ ಇಲ್ಲಿ ನಿನಗ. ಮಾವ, ರಾಘು ಮಾವ, ಯಾರು ನೀವು ನನ್ನ ಹತ್ರ ಮಾತಾಡಬೇಡ್ರಿ. ಹೇಳ್ತೀನಿ ನೋಡಿ, ನಾನು ನೀನು ಜೈಲಿಗೆ ಹೋಗಿ ಬಂದಿ ಅಂತ ಹೇಳಕ್ ಬರಲ್ಲ ನನಗ. ಈಗ ನೋಡೀಗ ಗಂಗಾ ಚಿಕ್ಕಮ್ಮನ್ನು ಕರ್ಕೊಂಡು ಹೋಗ್ಯಾರ ಪಾಪ ಸರು. ಏನು ಮಾಡಬೇಕು, ಅಪ್ಪನೂ ಇಲ್ಲ ವಿನಯನೂ ಇಲ್ಲ. ಎಷ್ಟಕ್ಕೊಂದು ಕಳವಳ ಆಗತ್ತದ ಗೊತ್ತನು, ತ್ರಾಸ ಆಗತ್ತೈತೆ ನನಗೆ. ಹೆಂಗೆ ಆರಾಮಾಗಿರಲಿ, ಏನು ಕಳ್ಕುಬ್ಸ ಮಾಡಲಿಲ್ಲ ಅಂದಿದ್ರೆ ಏನಾಗ್ತಿತ್ತು. ಈ ಲಾಯರ್ನಾರು ಹೋಗಿ ಭೇಟಿ ಆಗ್ತಿದ್ನ ಅಪ್ಪ, ಏನು ಮಾಡಿಲ್ಲ. ಈಗ ನೋಡೀಗ, ಈಗ ಫೋನ್ ಮಾಡು ವಿನಯಣ್ಣಗ, ಫೋನ್ ಮಾಡು. ಚಿಕ್ಕಮ್ಮ ನೀವರ ಹೇಳ್ಬೇಕಿಲ್ರಿ ಚಿಕ್ಕಮ್ಮ, ಪಾಪ ನೋಡ್ರಿ ಗಂಗಾ ಚಿಕ್ಕಮ್ಮ. ಈಗ ನಾ ಫೋನ್ ಮಾಡಿದ್ದೆ ಜೊತೆ, ಇವತ್ತು ಬೇಲ್ ಆಗಲ್ಲ ಅಂತ, ನಾಳೆ ಸಂಡೇ, ನಾಳೆ ಆಗಲ್ಲ, ಒಂದೇ ಸರಿಗೆನ ಮಂಡೆಗೆ ಬೇಕಂತನ ಈಗೆಲ್ಲ ವಿಚಾರ ಮಾಡೇ ಮಾಡಾಳ ಗೌರಿ. 2 ದಿನ ಜೈಲಾಗಿರಲಿ ಅಪ್ಪ, ಅಣ್ಣ, ಚಿಕ್ಕಮ್ಮ ಮತ್ತು ಸರು. ಪಾಪ ಸರು ಅಣ್ಣನ ಜೀವನ ಸರಿ ಮಾಡಕ್ಕೆ ಬಂದು ಜೈಲಿಗೆ ಹೋಗಂಗೆ ಆಯ್ತಂತ ನನಗೂ ಅದ ಬೇಜಾರು. ಅಲ್ಲ ಈಗ ಎಲ್ಲಿಟ್ಟಾರೀಗ, ಈಗ ಎಲ್ಲಿದಾರೀಗ ಗಂಗಾ ಚಿಕ್ಕಮ್ಮ? ಇಲ್ಲಿ ಇರಿಸಿಕೊಡ್ಲಿಲ್ಲ, ಹಂಗೆ ಕರ್ಕೊಂಡು ಹೋದ್ರು, ಊಟನೂ ಮಾಡಿಸ್ಕೊಳ್ಳಿಲ್ಲ ಅವ್ರನ್ನ. ಈಗ ಏನು ಮಾಡಬೇಕು ಜೊತೆ ಜಾನಕಿ? ನೋಡು, ಹಿಂಗೆ ಟೆನ್ಷನ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳೋಕ್ಕಿಂತ ಮುಂಚೆಗೆ ಒಂದು ಸಮಾಧಾನವಾಗಿ ನಾವೇನು ಹೇಳ್ತೀವಿ ಅನ್ನೋದು ಕೇಳಮ್ಮ ಜೊತೆ ಪ್ಲೀಸ್. ಚಿಕ್ಕಮ್ಮ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ನೀವ ಹೇಳ್ರಿ. ಪಾಪ ಅಪ್ಪ ಅಣ್ಣ, ನಾನು ಲಾಯರ್ನು ಭೇಟಿ ಆಗ್ತೀನಿ. ಅದು ರೀ, ಒಂದು ನಿಮಿಷ ಬರ್ರಿ ನೀವು. ಏನು ಜೊತೆ? ಅಲ್ಲ, ನಿಮಗೆ ಲಾಯರ್ ಯಾರೋ ಪರಿಚಯ ಇದ್ರಲ್ಲ, ಆ ಲಾಯರ್ಗಾರು ಹೇಳ್ಬೇಕು ತಾನೆ. ನಾ ಎಲ್ಲ ಪ್ರೊಸೆಸ್ ಮಾಡಕತ್ತೀನಿ. ನಾನು ಏನೇ ಮಾಡಿದ್ರು ಬೇಲ್ ಆಗೋದು ಸೋಮವಾರಕ್ಕನ, ಅದನ್ನ ಅರ್ಥ ಮಾಡ್ಕೊ. ನೀ ಏನೇ ಮಾಡಿದ್ರು ಏನು ಚೇಂಜ್ ಮಾಡೋಕ್ಕಾಗಲ್ಲ ಜ್ಯೋತಿ. ನೀ ಎಷ್ಟು ಇಲ್ಲಿ ಹತ್ತು ಕರೆದು ಕೂಗಾಡಿದ್ರು ಏನು ಮಾಡೋಕ್ಕಾಗಲ್ಲ ಚೇಂಜು, ಅದು ಸತ್ಯ. ನಾವೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನಿಲ್ಲ. ಮತ್ತು ಏನು ಮಾಡೋಕ್ಕಾಗಲ್ಲ, ಮಾವ ವಿನಯ 2 ದಿನ ಇರಲೇಬೇಕು ಜೈಲೊಳಗ. ಏನ್ರಿವಾ ಫಂಕ್ಷನ್ ಭಾಳ ಚಲೋ ಆಯ್ತು ಅನ್ಸುತ್ತೆ. ಎಲ್ಲರೂ ಆರಾಮ್ ಕುತ್ಕೊಂಡು ಕಷ್ಟ ಸುಖ ಮಾತಾಡಕತ್ತಿದ್ರೇನ ಅಲ್ಲ? ಇಲ್ಲವಾ, ಕಷ್ಟ ಸುಖ ಮಾತಾಡಕತ್ತಿದ್ದಿಲ್ಲ. ಎಲ್ಲರೂ ಸೇರಿ ಹೆಂಗೆ ಅಳಬೇಕಂತ ಡಿಸ್ಕಷನ್ ಮಾಡಕತ್ತಿದ್ರು. ಅತ್ತಿಯರ ನೀವು ಮಾಡಕತ್ತಿರೋದು ಖರೇನ, ಇದು ಯಾವುದೋ ಚಲೋ ಅಲ್ಲ ನೋಡ್ರಿ. ನಿಮ್ಮಿಬ್ಬರು ಹೆಣ್ಮಕ್ಳ ಮ್ಯಾಗೂ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಅನ್ಕೊಂಡೆ. ಎಲ್ಲಾರನ್ನೂ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ್ರ ಮನೆ ಕುತ್ಕೊಂಡು ಬಾಯಿ ಬಿಡ್ಕೊಳ್ಳೋರು ಯಾರು? ಅದಕ್ಕೆ ಹಾಕಿಸ್ಲಿಲ್ಲ. ಅದ್ರಾಗ ನೀನು ಅದಿಯಲ್ಲ, ನೀನು ಅತ್ತೆನ ಮರ್ಯಾದೆ ಕೊಡ್ದಂಗ ಉಲ್ಟಾ ಸೀದಾ ಮಾತಾಡ್ತೀಯಲ್ಲ, ನಿನಗೆ ಆಗ್ಬೇಕಾಗಿದ್ದ. ಇಷ್ಟೆಲ್ಲ ಆದ್ಮ್ಯಾಗೂ ನಿನ್ನ ಗಂಡ ನಿಮ್ಮ ಮಾವ ಕರಿತಾನಂತೇಳಿ ನೀನು ನಮ್ಮ ಮನೆಗೆ ಬರೋ ಪ್ರಯತ್ನ ಅಂತೂ ಮಾಡಬೇಡ. ನನ್ನ ಮಗಳು ಈ ಮನೆಗೆ ಸುಖವಾಗಿಲ್ಲ ಅಂದಮ್ಯಾಗ ನೀನು ನನ್ನ ಮನೆಗೆ ಸುಖವಾಗಿರೋಕ್ಕೆ ಸಾಧ್ಯನೂ ಇಲ್ಲ. ನೀ ಬಂದ್ರೂ ನಿನ್ನ ನಮ್ಮ ಮನೆಯಾಗ ಬಿಟ್ಕೊಳೋದಲ್ಲ. ಇವತ್ತು ನಿಂದಲ್ಲ ಟೈಮು, ನಂದು ನನ್ನ ಮಗಳದು. 2 ದಿನ ಅಂತೂ ಯಾವ ಬೇಲು ಸಿಗಲ್ಲ, ಏನೂ ಸಿಗಲ್ಲ. ಬಾಜ್ ಗೌರಿ, ಆರಾಮಾಗಿ ಹೋಗಿ ಐಸ್ ಕ್ರೀಮ್ ತಿನ್ನೋಣ. ಇವತ್ತು ಹೊಟ್ಟೆಗೆ ತಣ್ಣಗಾಯ್ತು. ಅದಕ್ಕೆ ಅಲ್ರಿ ಅತ್ತಿಯರ,
ಏನು ಮಾಡಿದ್ದನ್ರಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಿಜವಾಗ್ಲೂ ಇದು ನಿಮಗೆ ಸರಿಯನ್ರಿ ನಿಮ್ಮ ಅಣ್ಣ ಕೇಳಿ ಮಾತಾ ನನ್ನ ಮಗಳು ಏನಂತ ಮಾಡಬಾರ್ದು ತಪ್ಪು ಮಾಡಿದ್ಲು ಎಲ್ಲ ಹೆಂಗಸ್ರಿಗೂ ಆಸೆ ಇರಂಗ ನಂದು ಮಗಳದು ಆಸೆ ಇತ್ತಪ್ಪ ಪಾಪ ಗಂಡನ ಜೊತೆಗೆ ಅಷ್ಟೇ ಇರ್ಬೇಕಂತೇಳಿ ಅದ ದೊಡ್ಡ ಅಪರಾಧನ ಥರ ಮಾಡಿ ಆಕಿನ ಯಾವಕ್ಕಿನ ಕರ್ಕೊಂಬಂದು ಚೆಲ್ಲಾಟ ಆಡಿದ್ರಿ ಈಗ ಆರಾಮ್ ಅನ್ಸ್ಬಿಡ್ತೇನಲ್ಲ ಮಾಡ್ರಿ ಅತ್ತೀರ ಅದೇನೇನು ಮಾಡ್ತೀರಾ ಮಾಡ್ರಿ ನೋಡು ಇಷ್ಟೆಲ್ಲ ಆದ್ಮ್ಯಾಗೂ ಮನೆಗೆ ಬರಬೇಕು ಅಂತ ಅನ್ಸಿದ್ರ ಬಾ ನಾಚಿಕೆ ಮಾನ ಮರ್ಯಾದಿಲ್ದ ಬಾ ನಡಿ ಮಗಳ ಹೋಗೋಣ